ಫ್ರೆಂಡ್ಸ್, ಗೋವಾದಲ್ಲಿ ಸ್ಕೂಲ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಇದು ಬೈಲ್ ಹಾಕಕ್ಕೆ ಬುಕ್ಕಿಗೆ ಹಿಂದಿಗೆ ಫೈಲ್ ಏನಂತೆಯ ನಿಮ್ ಕಡೆಯಿಂದ ಬೇಜಾರಾಗ್ತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಡ್ಲಿನ ಇಷ್ಟು ಚಂದ ಮಾಡಿ ತಿನ್ಬೋದು ಅಂತ ಗೊತ್ತಿರ್ಲಿಲ್ಲಪ್ಪ. ಟ್ಯಾಲೆಂಟ್. ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದನ್ನ ನೋಡುವಾಗ ಇಡ್ಲಿ ನೋಡುವಾಗ ತಿನ್ಬೇಕು ಅನಿಸ್ತಾ ಉಂಟು. ಈಗ ಟ್ಯಾಲೆಂಟ್ ಸ್ಪೆಷಲ್ ಏನು ಮಾಡಲಿಲ್ಲ, ಇಡ್ಲಿನೇ ಮೈ ರೆಸಿಪಿ, ಹೊಸ ಇನ್ವೆನ್ಷನ್. ಫ್ರೆಂಡ್ಸ್, ಮೊನ್ನೆ ಫಸ್ಟ್ ಡೇ ಅಂತ ಹೇಳಿದ್ನಲ್ಲ, ಆ ದಿನ ಸ್ಕೂಲ್ ಇರಲಿಲ್ಲ, ಜಸ್ಟ್ ಹೋಗಿ ಅಡ್ಮಿಷನ್ ಮಾಡಿ ಬಂದಿದ್ದೆ ಅಷ್ಟೇ. ಆಮೇಲೆ ಸ್ಕೂಲ್ ಇಲ್ಲ ಅಂತ ಹೇಳಿದರು ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಸೊ ಹಾಗೆ ಇವನು ಈಗ ಮನೆಯಲ್ಲೇ ಇದೆ ಇಷ್ಟು ದಿನ, ಮತ್ತೆ ಇವಾಗ ಸ್ಕೂಲ್ ಸ್ಟಾರ್ಟು. ಸೊ ಈಗ ಅವನ ಎಕ್ಸೈಟ್ಮೆಂಟ್ ನೋಡಿ, ಹಿಂದಿನ ದಿನ ರಾತ್ರಿ ಹೆಂಗಿದೆ ಅಂತ, ನಾಳೆ ಸ್ಕೂಲ್ ಅಂತ. ಅದೆಂತಕ್ಕೆ, ಏನಕ್ಕೆ, ಯಾಕೆ ಟಿಫಿನಿಗ? ಆಮೇಲೆ ಇಲ್ಲೆಲ್ಲ ಇಟ್ಟಿದೆ, ಇಲ್ಲಿ ದೋಸೆ ಮಾಡೋದು, ಎಂತ ಮಾಡೋದು ಹಾಕುದು. ಆಮೇಲೆ ನಾನು ಇಟ್ಟಿದೆ, ಪೈಪ್ ಹಾಕಿದೆ. ಆಮೇಲೆ ಅಲ್ಲಿ ಬಟ್ಟೆ ಹತ್ತುದು, ಕೆಲಸ ಮಾಡುದು ಅಷ್ಟೇ. ಆಮೇಲೆ ಮುಚ್ಚಳ ಹಾಕುದು. ಆಮೇಲೆ ಇಲ್ಲಿ ಟಿಫಿನ್ ಬಾಕ್ಸ್ ಹಾಕುದು, ಇದಕ್ಕೆ ಹಾಕುದು. ಆಯ್ತಾ? ನಾ ಇನ್ನು ಅಡ್ಗೆ ಮನೆ ಕ್ಲೀನ್ ಮಾಡ್ಲಿಲ್ಲಲ್ಲ. ಇದು ಹಾಕುದು ಇದಕ್ಕೆ. ಯಾಕೆ ಇದೆಲ್ಲ ಎಂತಕ್ಕೆ, ಏನಕ್ಕೆ? ಅಸಾನ್ ಬೇಗ 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 ಮಾಡ್ಲಿಕ್ಕ? ಅಸ್ಸಾನ್ ಅಂದ್ರೆ ಬೇಗ ಬೇಗನಾ? ಅದು ಯಾವ ಭಾಷೆ? ಅದು ಹಿಂದಿ. ಹಿಂದಿ ಇಲ್ಲ. ಆಮೇಲೆ ಅಲ್ಲ, ಏನಕ್ಕೆ ನಾಳೆ ಸ್ಕೂಲ್ ಸ್ಟಾರ್ಟ್, ಅದಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟಾ? ಹಾಂ, ಸರಿ. ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಈ ಪ್ಲೇಟಾ? ಹಾಂ ಹಾಂ, ಸರಿ ಸರಿ, ಆಯ್ತು ಆಯ್ತು ಆಯ್ತು. ಸರಿನಾ? ಆಯ್ತು, ಈಗ ಮಲ್ಕೋ, ಬೆಳಿಗ್ಗೆ ಬೇಗ ಹೋಗ್ಬೇಕು ಸ್ಕೂಲು. ಬೆಳಗ್ಗೆ ಎದ್ದು ಲೇಟ್ ಆಗಬಾರ್ದು ಅಂತ ಅವನ್ನೆಲ್ಲ ಇವಾಗಲೇ ರೆಡಿ ಮಾಡಿರ್ತಿದ್ದಾನೆ ನೋಡಿ. ಹಣ್ಣು ಕಟ್ ಮಾಡಲಿಕ್ಕೆ ಚಾಕು ಮತ್ತು ಪ್ಲೇಟ್ ಬೇರೆ ಇಟ್ಟಿದ್ದಾನೆ. ಎಲ್ಲ ಆಯ್ತು, ಬಾ. ಅಲ್ಲ, ನೀನ್ ಹಾಗಿಟ್ರೆ ನಂಗೆ ಈಗ ಕಷ್ಟ ಆಗುದಿಲ್ಲ ಪಾತ್ರೆ ತೊಳಿಲಿಕ್ಕೆ. ಈಗ ತೊಳಿಲಿಕ್ಕೆ ಉಂಟಲ್ಲ ಅಲ್ಲಿ, ಊಟ ಆಗಿದ್ದಷ್ಟೆಲ್ಲ ಈಗ ರಾತ್ರಿ ವಾಪಸ್ ಇಡ್ಬೇಕಾ? ಕೆಳಗಿಂದ ಹಾಕ್ಬೇಕು, ದೊಡ್ಡ ಪಾತ್ರೆ ಎಲ್ಲ ಇಲ್ಲಿ ಇಡಬೇಕು. ಆಯ್ತಾ? ತೊಳಿಲಿಕ್ಕೆ ಇಲ್ಲಿ ನೋಡಿ, ಎಕ್ಸ್ಟ್ರಾ ತೊಳಿಲಿಕ್ಕೆ ಉಂಟಿದೆ ದೊಡ್ಡ ಪಾತ್ರೆ. ಯಾರಾದ್ರೂ ಗೆಸ್ಟ್ ಬಂದ್ರೆ ಇಷ್ಟ ದೊಡ್ಡ ಪಾತ್ರೆ ಈ ತರದ್ದು. ತಾವು ಮಲ್ಕೋಬಹುದು, ಹೋಗಿ ನಾಳೆ ಸ್ಕೂಲಿಗೆ ಬೇಗ ಹೋಗ್ಬೇಕಲ್ಲ. ಆಮೇಲೆ ಈ ತರ ಕುಕ್ಕರ್ ಎಲ್ಲ ಇಲ್ಲಿ ಇಡ್ಬೋದು. ಸರಿ ಸರಿ, ಯಾಕಂದ್ರೆ ಬೇಗ ತೊಳಿಲಿಕ್ಕೆ ಆಗತ್ತೆ. ಹಿಂಗೆ ಇಟ್ಕೊಂಡು ಹಿಂಗೆ ಮಾಡುದು, ಈ ತರ ಇಟ್ಕೊಂಡು. ಸರಿ ಸರಿ, ಬನ್ನಿ ಬನ್ನಿ, ಮಲ್ಕೊಳ್ಳಿ. ಆಯ್ತಲ್ಲ? ಮತ್ತೆ ಡ್ರೆಸ್ ಎಲ್ಲ ಉಂಟು. ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡಲ್ಲಿ, ಇಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ಯಾಕೆ ಇರ್ತಿತ್ತು? ಎಂತ ಇದು ಐರನ್ ಹಾಕ್ಲಿಕ್ಕೆ ಉಂಟಾ? ನೋಡಿ, ರೆಡಿ ಮಾಡಿಟ್ಟಿದ್ದೇನೆ. ಐರನ್ ಹಾಕ್ಲಿಕ್ಕೆ ಉಂಟಾ? ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಬಂದ್ರೆ ಆಯ್ತು. ನೀನು ಅಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲಲ್ಲ ಆ ರೂಮಲ್ಲಿ, ಮಲ್ಕೋಬೇಕಲ್ಲ ಈಗ ಬೆಡ್ ಮೇಲೆ. ಮಲ್ಕೊಳ್ಳೋದಲ್ಲ, ಅಲ್ಲಿ ಸೋಫಾ ಮೇಲೆ. ಇಲ್ಲ ಇಡು, ಅಲ್ಲಿ ಬೇಡ. ಯಾಕೆ? ನೀನ್ ಬೆಳಿಗ್ಗೆ ಫಸ್ಟ್ ಹೋಗೋದಲ್ಲ, ಇಲ್ಲೇ ಇಡು. ಅದನ್ನು ರೆಡಿ ಮಾಡ್ಬೇಕಲ್ಲ ಇವಾಗ. ನಿಮ್ಗೆ ಎಂತ ಆಯ್ತು? ಅವನದು ಎಕ್ಸೈಟ್ಮೆಂಟ್ ಸ್ಕೂಲಿಗೆ ಹೋಗ್ಲಿಕ್ಕೆ. ಎಂತ ಟವಲ್ ಎಲ್ಲ ಇಲ್ಲಿ ಇಟ್ಟು ರೆಡಿ ಇಟ್ಟಿಯಾ? ಸರಿ, ಆಯ್ತಾ? ಎಲ್ಲ ಆಯ್ತಾ? ಬ್ರಷ್ ಮಾಡಿದ್ಯಾ? ಚಾಕ್ಲೇಟ್ ತಿಂದಿಯಲ್ಲ, ಬ್ರಷ್ ಮಾಡಿಸ್ತಿದ್ದ ಮಲ್ಕೊಳ್ತು ಬಾ. ಏನ್ ಬೇಗ ರೆಡಿಯಾ? ಮಲ್ಕೊ ಮರೆಯ, ಅದೆಂತ ಲೀಸ್ಟ್ ಮತ್ತೆ? ಹಾ, ಅದೆಲ್ಲ ಬೇಡ, ಈಗ ಮಲ್ಕೋ.
ಮಲ್ಕೊ ಮಲ್ಕೊ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ಇದ್ದ. ಇಷ್ಟು ದೊಡ್ಡದುಂಟು ಅದಕ್ಕೆ ಪಾಂಡ್ ಉಂಟು. ಇವನೀಗ ಎಲ್ಲ ಹೋಗೋದು? ಇವೊಂದು ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ಲ? ಖುಷಿನ ಇವತ್ತು ಹೋಗ್ಲಿಕ್ಕೆ? ಫೈನಲಿ ನಿಂಗೂ ಸ್ಕೂಲ್ ಶುರು ಆಯ್ತಲ್ವಾ? ಹಾಂ, ಫಸ್ಟ್ ದಿನ ಅಳ್ತಿದ್ಯಲ್ವಾ ನೀನು? ಹಾಂ ಅಲ್ಲ ಇವನ್, ನಾನು ಸ್ಕೂಲಿಗೆ ಹೋಗ್ಬೇಕು ಅಂತ ಬೇರೆಯವ್ರ ಸ್ಕೂಲಿಗೆ ಹೋಗುವಾಗ ಅಲ್ಲ? ಇವನ್ ಇಸ್ ರೆಡಿ. ಇವನ್ ಬಾಯ್. ಸಂತೋಷ್ ಫ್ರೆಂಡ್ ಫ್ಯಾಮಿಲಿ ಮಕ್ಕಳು ಕೂಡ ರೆಡಿಯಾಗಿ ನಿಂತಿದ್ದಾರೆ, ಒಟ್ಟಿಗೆ ಹೋಗ್ತಾರೆ ಸ್ಕೂಲ್ಗೆ. ಇವನ್ ಬೆಳಗ್ಗೆ 7:15ಗೆ ಹೋಗಿ ಮಧ್ಯಾಹ್ನ 2:40 ಹಾಗೆ ಮನೆಗೆ ಬಂದ್ಬಿಡ್ತಾನೆ. ಅಪ್ಪ, ಎಲ್ಲ ಕಡೆ ಜೋರು ಮಳೆ, ಇಲ್ಲೂ ಕೂಡ ತುಂಬ ಮಳೆ ಇದೆ. ಎಸ್ ಫ್ರೆಂಡ್ಸ್, ಗೋವಾದಲ್ಲಿ ಸ್ಕೂಲ್ ಬಗ್ಗೆ ಹೇಳಬೇಕಂತ ಅಂದರೆ ಗೋವಾದಲ್ಲಿ ಸ್ಕೂಲ್ ತುಂಬಾ ಕಾಸ್ಟ್ಲಿ. ಸೌತ್ ಗೋವಾ ನನಗಷ್ಟು ಗೊತ್ತಿಲ್ಲ, ನಾವಿರೋದು ನಾರ್ತ್ ಗೋವಾ. ಸೊ ಸೌತ್ ಗೋವಾ ಅಂದರೆ ಓಲ್ಡ್ ಗೋವಾ, ಅಲ್ಲಿ ನಿಮಗೆ ಎಲ್ಲ ಥರ ಅಂದರೆ ಹಳ್ಳಿನೂ ಇದೆ, ಎಲ್ಲ ಆ ಥರ ಇದೆ. ಆದರೆ ನಾರ್ತ್ ಗೋವಾ ನಾವಿರೋ ಪ್ಲೇಸು ಇದು ಸಿಟಿ, ಮಾಲ್ ಅದೆಲ್ಲ ಇರುವಂತಹ ಪ್ಲೇಸ್. ಸೊ ಹಾಗೆ ಈ ಏರಿಯಾದಲ್ಲಿ ಸ್ಕೂಲ್ ಅಂತೂ ತುಂಬಾ ಕಾಸ್ಟ್ಲಿ ಇದೆ. ಪಂಜಿ ಹತ್ರ ಇರೋದಲ್ವ ನಾವು, ಸೊ ಹಾಗೆ ತುಂಬಾ ಕಾಸ್ಟ್ಲಿ. ಇಲ್ಲಿ ಮಿನಿಮಮ್ ಅಂದರೆ 80,000, ಅದು ಸ್ವಲ್ಪ ಒಳಗೆ. ಸಿಟಿಲೇ ಬೇಕು ಅಂದರೆ ಮಿನಿಮಮ್ 1 lakh ಇದೆ, 80 to 1 lakh ಪ್ಲಸ್ ಅಷ್ಟು ಆಗುತ್ತೆ. ಸ್ಕೂಲ್ ವ್ಯಾನು ಅದೆಲ್ಲ ಮತ್ತೆ ಸಪ್ರೇಟ್, ಹಾಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ನಾವು ಇವನ್ಗೆ ಯಾವ ಸ್ಕೂಲಿಗೆ ಹಾಕಿದ್ವಿ ಅಂದರೆ ಕೇಂದ್ರೀಯ ವಿದ್ಯಾಲಯಕ್ಕೆ ಹಾಕಿದ್ವಿ. ಕೇಂದ್ರೀಯ ವಿದ್ಯಾಲಯ ಹಾಕಿರೋದು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಅಂತಲೇ ಇರುವಂಥ ಸ್ಕೂಲು. ಹಾಗೆ ಸೋಲ್ಜರ್ಸ್ ಮತ್ತು ನೇವಿಲಿ ಇರ್ತಾರಲ್ಲ ಅವರಿಗೆಲ್ಲ ಇರುವಂಥ ಸ್ಕೂಲು. ನನ್ನ ಹಸ್ಬೆಂಡಿಗೆ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಮಗೆ ಕೇಂದ್ರೀಯ ವಿದ್ಯಾಲಯ ತುಂಬಾ ಯೂಸ್ಫುಲ್ ಆಯಿತು. ಸೊ ನಮಗೆ ಯಾವುದೇ ಸ್ಟೇಟ್ಗೆ ಹೋದ್ರೂ ನಮಗೆ ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಇದ್ದೇ ಇರುತ್ತೆ. ಸೊ ಹಾಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ನಮಗೆ ಸೀಟ್ ಸಿಕ್ತು. ಲೋಕಲ್ ಐಟ್ಗೆ ಸೀಟ್ ಸಿಗುತ್ತಾ ಗೊತ್ತಿಲ್ಲ, ಕೇಂದ್ರೀಯ ವಿದ್ಯಾಲಯದಲ್ಲಿ ಇರ್ಬೋದು ಲಿಮಿಟೆಡ್ ಸೀಟ್ಸ್, ಬಟ್ ತುಂಬ ಇನ್ಫ್ಲುಯೆನ್ಸ್ ಬೇಕಾಗ್ಬೋದು, ಸಿಗೋದು ತುಂಬಾ ಕಷ್ಟ. ಬಟ್ ಕೇಂದ್ರೀಯ ವಿದ್ಯಾಲಯದಲ್ಲಿ CBSE ಸಿಲೆಬಸ್ಸೇ ಇರುತ್ತೆ. ಸೊ ಹಾಗೆ ನಮಗೆ ತುಂಬಾ ಒಳ್ಳೆಯದು ಟ್ರಾನ್ಸ್ಫರೇಬಲ್ ಜಾಬ್ ಇರುವವರಿಗೆ. ಆಮೇಲೆ ಮತ್ತು ಫೀಸ್ ಬಗ್ಗೆ ಹೇಳಬೇಕಾದ್ರೆ ಫೀಸ್ ಅಂತೂ ತುಂಬಾ ಚೀಪು, ತಿಂಗಳಿಗೆ 500 ಅಷ್ಟೇ ಕಟ್ಟಲಿಕ್ಕಿರೋದು ಅದಕ್ಕೆ. ಆಮೇಲೆ ಸ್ಕೂಲ್ ಬಸ್ ಏನೂ ಇರೋದಿಲ್ಲ, ನಾವು ಸಪ್ರೇಟಾಗಿ ಸ್ಕೂಲ್ ವ್ಯಾನ್ ಮಾಡಲೇಬೇಕು. ಸೊ ಅದು ಎಕ್ಸ್ಟ್ರಾ ಖರ್ಚಾಗುತ್ತೆ, ಅದು 2000 ಅನಿಸುತ್ತೆ ಪರ್ ಮಂತ್. ಅದೊಂದೇ ಖರ್ಚು ಬಿಟ್ಟರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಬೇರೆ ಏನೂ ಖರ್ಚು ಇರೋದಿಲ್ಲ. ಆಮೇಲೆ ಯೂನಿಫಾರ್ಮ್ ಎಲ್ಲ ನಮ್ಮದೇ, ಯೂನಿಫಾರ್ಮ್ ಎಲ್ಲ ಕೊಡೋದಿಲ್ಲ ಸ್ಕೂಲಿಂದ. ಯೂನಿಫಾರ್ಮ್ ಎಲ್ಲ ನಾವೇ ತೊಗೋಬೇಕು, ಬುಕ್ಸ್ ಎಲ್ಲ ನಾವೇ ತೊಗೋಬೇಕು, ಸ್ಕೂಲಿಂದ ಏನು ಕೊಡೋದಿಲ್ಲ. ಆಮೇಲೆ ಟೆಕ್ಸ್ಟ್ ಬುಕ್ ಕೊಡ್ತಾರ ಗೊತ್ತಿಲ್ಲ, ಇನ್ನೂ ಯುವಾನಿಗೆ ಸಿಕ್ಕಲಿಲ್ಲ. ನೋಟ್ಸ್ ಬುಕ್ ಎಲ್ಲ ನಾವೇ ತೊಗೊಂಡ್ವಿ, ಯೂನಿಫಾರ್ಮ್ ನಾವೇ ತೊಗೊಂಡ್ವಿ. ಆಮೇಲೆ ಸ್ಯಾಂಡಲ್ಸು ನಾವೇ ತೊಗೊಂಡ್ವಿ, ಅದೇನೂ ಇಲ್ಲ. ಗೌರ್ಮೆಂಟ್ ನಮ್ಮದು ಕರ್ನಾಟಕದಲ್ಲಿ ಹೇಗೆ ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಅಲ್ಲೆಲ್ಲ ಸಿಗುತ್ತೆ, ಹಾಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಅದೆಲ್ಲ ಸಿಗೋದಿಲ್ಲ. ಮುಂದೆ ಏನಾದ್ರು ಸಿಕ್ಕಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಏನು ನಮಗೆ ಸಿಕ್ಕಿಲ್ಲ ಸ್ಕೂಲಿಂದ. ಒಂದು ಬುಕ್ ಕೊಟ್ಟರು, ಅದು ಇನ್ನೂ ಬಹುಶಃ ಅದು ಅವೈಲಬಿಲಿಟಿ ಇಲ್ಲೇ ಇರಬೇಕು ಅವ್ರಿಗೆ. ಟೆಕ್ಸ್ಟ್ ಬುಕ್ಕು ಎಲ್ಲ ಜೆರಾಕ್ಸ್ ಕೊಟ್ಟರು ಒಂದೇ ಬುಕ್ಲೆಟಲ್ಲಿ, ಎಲ್ಲನೂ ಒಂದು ಜೆರಾಕ್ಸ್. ಇದು ಮುಂದೆ ಬರ್ಬೋದೇನೋ ಸ್ಕೂಲಲ್ಲಿ ಬುಕ್ಸು, ಸ್ಕೂಲಿಂದನೇ ಕೊಡ್ತಾರೆ ಅನ್ಸುತ್ತೆ ಟೆಕ್ಸ್ಟ್ ಬುಕ್ ಮಾತ್ರ. ನೋಡೋಣ ಸಿಗುತ್ತಾ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನೊಂದು 5 monthsಲ್ಲಿ ಎಲ್ಲ ಗೊತ್ತಾಗುತ್ತೆ ಸ್ಕೂಲ್ ಹೇಗೆ ಏನು ಅಂತ. ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಆದರೆ ಕೇಂದ್ರೀಯ ವಿದ್ಯಾಲಯ ಒಂದು ಎಲ್ಲಿದೆ ಅಂದರೆ ಗೋವಾದಲ್ಲಿ ನೇವಿದು ಕ್ಯಾಂಪಸ್ ಒಳಗೆ ಇದೆ, ಮಿಲಿಟ್ರಿ ಕ್ಯಾಂಪಸ್ ಒಳಗೇ ಇದೆ. ಸೊ ತುಂಬಾ ಪ್ರೊಟೆಕ್ಟೆಡ್ ಇದೆ, ತುಂಬಾ ಸೇಫ್ ಇದೆ. ಅಲ್ಲಿ ಹೋಗಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್ ಇದೆ. ಒಳಗೆ ಹೋಗ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೂ ನಮ್ಮದು ಆಧಾರ್ ಕಾರ್ಡ್ ಇದೆಲ್ಲ ಕೊಟ್ಟು ಹೋಗಬೇಕು. ತುಂಬ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಇರ್ತದೆ. ಎಸ್, ಯುವನ್ ಸ್ಕೂಲಿಂದ ಬರೋಕ್ಕಾಯ್ತು. ಸೊ ನಾನು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಅವನಿಗೆ.
ಯುವನ್ ಹಾಯ್ ಹಾಯ್ ಮಾಡ. ಯಾವ ಥರ ಊಟ ಮಾಡೋ ಸ್ಟೈಲ್ ಯುವನ್? ಯುವ ಯುವನ್ಗೆ ಖುಷಿಗೆ ತರಲೆ ಮಾಡಿದ್ರೆ ಆಗೋದಿಲ್ಲ. ಯುವನ್ ಸಾಕು ಸಾಕು. ಚೊಂಬಲ್ ತಗೊಂಡಿಯಾ? ಯುವನ್ ಪೆಟ್ ಕೊಡ್ತೀನಿ ಈಗ ನೋಡು. ಸಾಕು 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 ಯುವನ್ ಸಾಕು. ಅಲ್ಲಿ ನೀರ್ ಬಿದ್ರೆ ಪೆಟ್ ಕೊಡ್ತೀನಿ ನನಗ. ಅದಾದ್ಮೇಲೆ ಸಂಜೆ ಆಡ್ಲಿಕ್ಕೆ ಹೋಗ್ತಾನೆ. ಇಲ್ಲಿ ಸಣ್ಣ ಪಾರ್ಕ್ ಇದೆ, ಸ್ವಿಂಗ್ ಮತ್ತೆ ಸ್ಲೈಡರ್ ಇದೆ. ಸೊ ಅಲ್ಲಿ ಹೋಗಿ ಮಣ್ಣು ಆಡ್ತಾನೆ. ಅಯ್ಯೋ ದೇವ್ರೆ, ಅಲ್ಲಿ ನಮ್ಮ ತೋಟದಲ್ಲಿದ್ದಾಗ ಅಲ್ಲಿ ಮಣ್ಣಲ್ಲಿ ಆಡ್ತಿದ್ದ, ಅಮ್ಮನ ಮನೇಲಿ ಮಣ್ಣು ಆಡ್ತಿದ್ದ. ಇಲ್ಲಿ ಬಂದಾಗ ಕ್ಲೀನ್ ಇರ್ತದೆ ಅಂದ್ಕೊಂಡ್ರೆ ಇಲ್ಲೂ ಬಂದು ಮಣ್ಣು ಆಡ್ತಿದ್ದ ನೋಡಿ. ಆದರೂ ಒಂದು ಕಡೆಯಿಂದ ಬೇಜಾರಾಗ್ತಿತ್ತು. ಅಯ್ಯೋ ಇಲ್ಲಿ ಬಂದರೆ ಮಣ್ಣು ಆಡೋಕ್ಕಿಲ್ಲಲ್ಲ ಅವನಿಗೆ, ಬರೀ ಒಳಗಡೆ ಇರಬೇಕು, ಟಿ ವಿ ನೋಡ್ಕೊಂಡೇ ಇರಬೇಕು ಅಂದ್ಕೊಂಡಿದ್ದೆ. ಒಂಥರ ಖುಷಿನೂ ಆಯಿತು ಮಣ್ಣು ನೋಡಿ, ಮಣ್ಣಲ್ಲಿ ಆಟೋದು ನೋಡಿ. ಮಕ್ಕಳು ಯಾವಾಗಲೂ ಮಣ್ಣು ಆಡ್ತಾ ಇದ್ರೆ ಇಮ್ಯುನಿಟಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗೆ ಒಂಥರ ಖುಷಿನೂ ಆಯಿತು. ಇಲ್ಲಿ ಬಂದಾಗ ಇನ್ನು ಫುಲ್ ಟಿ ವಿನೇ ಅಡಿಕ್ಷನ್ ಆಗ್ತದೆ ಅಂತ ಭಯ ಆಯಿತು, ಟಿ ವಿ ಮೊಬೈಲ್ ಅಂತ. ಓಕೆ ಸ್ವಲ್ಪ ಪರವಾಗಿಲ್ಲ ಆಡಲಿ ಸಂಜೆ ಹೊತ್ತಾದ್ರೂ ಅಂತ ಅನಿಸ್ತು. ನಾವು ಚಿಕ್ಕ ಇರುವಾಗ ಮಣ್ಣನ್ನು ಈ ಥರ ಮಾಡ್ತಾಯಿದ್ವಿ, ಕಾಯ್ದು ಸಿಪ್ಪೆಯಿಂದ ಅದನ್ನು ಇಡ್ಲಿ ಥರ ಮಾಡ್ತಾಯಿದ್ವಿ. ಮಂಗಳವಾರ ಅಲ್ವಾ, ಸ್ವಲ್ಪ ಇಡೀ ಮನೆಗೆ ಧೂಪ ಹಚ್ಚೋಣ ಅಂತ. ಯಾಕಂದರೆ ಈ ಮನೆಗೆ ಬಂದಿದ್ದಷ್ಟೇ ಅಲ್ವಾ, ಪೂಜೆ ಗೀಜೆ ಏನೂ ಮಾಡಿಲ್ಲ. ಸೊ ಹಾಗೆ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಎಲ್ಲ ಹೋಗಲಿ ಅಂತ ಧೂಪ ಹಚ್ತಾ ಇದ್ದೀನಿ ಮನೆ ಫುಲ್ಲು. ಮಂಗಳವಾರ ಶುಕ್ರವಾರ ನಾನು ಹಚ್ತೀನಿ ನೆನಪಾದಾಗ, ಕೆಲವು ಸತಿ ನೆನಪೋಗುತ್ತೆ. ಫ್ರೆಂಡ್ಸ್, ನಾನೇನು ಕ್ರಾಫ್ಟ್ ಮಾಡ್ತಾ ಇಲ್ಲ. ನೀವು ನೋಡ್ಬೋದು ಕಲರ್ 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 ಎಲ್ಲ ಕ್ರಾಫ್ಟ್ ಪೇಪರ್ ಥರನೇ ಇದೆ. ಇದೇನಿದು? ಇವರು KV ಸ್ಕೂಲಲ್ಲಿ ಇದು ಬೈಂಡ್ ಹಾಕಕ್ಕೆ ಬುಕ್ಕಿಗೆ ವ್ರ್ಯಾಪ್ ಮಾಡಲಿಕ್ಕೆ. ಫಸ್ಟ್ ಇದನ್ನ ಬೈಂಡ್ ಮಾಡಿ, ಅದಾದ್ಮೇಲೆ ಇದನ್ನ ವ್ರ್ಯಾಪ್ ಮಾಡಬೇಕು. ಇದ್ಯಾವ ನಮ್ಮನೆ ಇವತ್ತೇ ನೋಡಿದ್ ಮಾಡಿದ್ದೆ. ಯಾವ ಬುಕ್? ಇಂಗ್ಲಿಷ್ ಬುಕ್ ತೆಗಿರಿ ಅಂತ ಹೇಳಿದ ತಕ್ಷಣ ಅವರು ಈ ಕಲರ್ ಬುಕ್ ತೆಗೀರಿ. ಹಾಗೆ ಒಂದು ಸಬ್ಜೆಕ್ಟಿಗೆ ಒಂದೊಂದು ಕಲರ್. ಅಲ್ಲ, ನನ್ನ ಮಗ ಉಳಿಸ್ತಾನ ಇದನ್ನ. ಒಂದು ದಿನ ಬಂದ್ರೆ ಜಾಸ್ತಿ ಅದು. ಇದಕ್ಕೆ ಪ್ಲಾಸ್ಟಿಕ್ ವ್ರ್ಯಾಪ್ ಹಾಕ್ಲಿ ಏನಾಗ್ಲಿ ಅವನು ಉಳಿಸ್ತಾನ. ಇದು ಪ್ಲಾಸ್ಟಿಕ್ ಬೈಂಡ್ ಹಾಕಿದೆ. ಇದೇಂತದ? ಅದು ಅವರದ್ದು ಪ್ರಿಂಟ್ ಮಿಸ್ಟೇಕ್. ಯಾವ ಸ್ಕೂಲಲ್ಲಿ ನೋಡಿದಿಲ್ಲ ನಮ್ಮ ಮಂಗಳೂರಲ್ಲಿ ಇಷ್ಟೆಲ್ಲ ಓಡಿಸಿದಾರ. ಹಿಂದಿಗೆ 5 ಲೈನ್ ಅಂತೆಯ ನೋಡಿದ್ಯಾ ಕಾಪಿ? ಇಲ್ಲಿ ನೋಡ, ಇದ್ಯಾವ ನಮ್ಮನೆ ಮಾರೈತಿ? 5 ಲೈನ್ ಬುಕ್. ಒಟ್ಟಿಗೆ ಎಷ್ಟು ಲೈನ್ ಉಂಟು ಲೆಕ್ಕ? ಕರ್ನಾಟಕದಲ್ಲಿ 3 ಲೈನ್ ಬುಕ್ ಮಾಡ್ತಾರೆ ಜಾಸ್ತಿಯಾಗಿ. ಆದ್ರೆ ಅಷ್ಟೇ. ನೀವೊಂದು ಕಾರ್ಮಲ್ ಸ್ಕೂಲ್ ಹೋಗ್ತಿದ್ದ ಮೂಡುಬಿದ್ರಲ್ಲಿ, ಅಲ್ಲಿ 4 ಲೈನ್ ಮಾಡಿದ್ರು. ಯಾಕಂದ್ರೆ ಯಾರೋ ಪೇರೆಂಟ್ಸ್ ಸಜೆಸ್ಟ್ ಮಾಡಿದ್ರು 3 ಲೈನ್ಗಿಂತ 4 ಲೈನ್ ಬೆಟರ್ ಹಿಂದಿಗೆ ಅಂತ. ಸೊ ಹಾಗೆ ಅವರು 4 ಲೈನ್ ಮಾಡಿದ್ರು. ಬಟ್ 5 ಲೈನ್ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ನೋಡ್ಬೇಕು 5 ಲೈನಲ್ಲಿ ಹೇಗೆ ಬರೆಸ್ತಾರೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು, ಪಿಂಕ್. ಇದ್ಯಾವ ತರ ಪಿಂಕ್? ಎಸ್, ಫೈನಲಿ 4 ಬುಕ್ಕಿಗೆ ಆಯಿತು. ಒಂದು ಬುಕ್ ಹಾಗೆ ಉಂಟು. ಖುಷಿ ಆಯ್ತಾ? ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ಉಂಟಾ ಈ ಸ್ಕೂಲಲ್ಲಿ? ಅಥವಾ ಕರ್ನಾಟಕದಲ್ಲಿ KV ಸ್ಕೂಲಲ್ಲಿ ಇರ್ಬೋದೇನೋ, ಯಾರಿಗೂ ಗೊತ್ತು ಅಲ್ಲ? ಅಥವಾ ಗೋವಾದಲ್ಲಿ ಎಲ್ಲ ಸ್ಕೂಲಲ್ಲೂ ಹೀಗೇನಾ? ಕರ್ನಾಟಕದಲ್ಲಿ ಸಿಗ್ತದ KV ಸ್ಕೂಲ್? ಮತ್ತೆ KV ಸ್ಕೂಲ್ ಗೊತ್ತಿಲ್ವ ನಿಮಗೆ? ಕೇಂದ್ರೀಯ ವಿದ್ಯಾಲಯ ಅಂತ. ಈಗ ಗೌರ್ಮೆಂಟ್ ಸ್ಕೂಲ್ ಇಲ್ವಾ, ಹಾಗೆ CBSEಯಲ್ಲಿ ಗೌರ್ಮೆಂಟ್ ಸ್ಕೂಲ್. ಅದು ಗೌರ್ಮೆಂಟ್ ಎಂಪ್ಲಾಯೀಸ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗಂತಲೇ ಇರುವಂಥ ಸ್ಕೂಲ್. ಸೊ ಅಲ್ಲಿ ಗೌರ್ಮೆಂಟ್ ಜಾಬ್ ಅವರಿಗೆ ಜಾಸ್ತಿ.
ಲೋಕಲ್ ಸೀಟ್ ಸಿಗ್ಬೋದು, ಸ್ವಲ್ಪ ಸೀಟ್ ಇರೋದು, ತುಂಬ ಇಂಪ್ಲುಯೆನ್ಸ್ ಎಲ್ಲ ಬೇಕು. ಫೈನಲಿ ನೋಡಿ ರೆಡಿ ಆಯಿತು. ನಿಮ್ಮ ಮನೆ ಹತ್ರ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಯಾರಾದರೂ ಟೀಚರ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬೈಂಡ್ ಮಾಡೋದಿಲ್ಲ, ಅವ್ರಿಗೂ ಗೊತ್ತಾಗ ಹೆಲ್ಪ್ ಆದರೂ ಆಗ್ಬೋದು. ನಮ್ಮಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಇದೊಂದು ಮಗು, ಆಮೇಲೆ ಇಲ್ವಾ ಇನ್ನೊಂದು ಮಗು ಇಲ್ಲಿ ಇಲ್ಲಿ ಇಬ್ರು ಹಾಕ್ತೇನೆ ಅಂತ ಜಗಳ. ನಾನು ಹಾಕ್ತೆ. ಹಾ, ಕೂಗ್ಬೇಡ, ನಾನು ಆಚೆ ಮತ್ತೆ ಅವರಿಗೆ ಫ್ರೆಂಚ್ ಫ್ರೈಸ್ ಬೇಕಂತೆ. ಸೊ ಫ್ರೆಂಚ್ ಫ್ರೈಸ್ ಮಾಡ್ತಿದ್ರು, ಅದಕ್ಕೆ ಉಪ್ಪು ಹಾಕಿಲ್ಲ. ಇರ್ಲಿ ಸ್ವಲ್ಪ ಹೊತ್ತಾಗಿ. ಎಂತ ಅರ್ಜೆಂಟು, ಎಂತ ಅರ್ಜೆಂಟು. ನಮ್ಮ ಚಿಕ್ಕ ಒಂದು ಮಗು ಉಂಟಾಯ್ತಾ, ಇನ್ನು ಡಿಗ್ರಿ ಅಂತಾರೆ. ಖುಷಿ ಅಂತ. ಇನ್ನು 2 minutes ಉಂಟು, ಅಲ್ಲ 5 minutes. ಅದು ನಿಂಗೆ, ಇದು ನಂಗೆ ಅಲ್ಲವಾ? ಅಲ್ಲ ಹೌದೌದು. ಇಡಲೆ ನಾಯಿ ಅದು. ಏನು ಕೈಯಲ್ಲಿ ಮುಟ್ಟಿದ್ರೆ ಆಯ್ತು, ಸುಟ್ಟಿ ಹೋಗತ್ತೆ. ಮುಟ್ಟು. ಹೌದು, ಮುಟ್ಬೇಕು. ಪಾಪ ನನ್ನ ಮಗಂಗೆ ಇಡೀ ದಿನ ಫ್ಲ್ಯಾಟಲ್ಲಿ ಕಟ್ ಹಾಕಿದಕ್ಕಾಗಿದೆ. ಯಾಕೆ ಬೋರ್ ಆಗುತ್ತೆ? ಎಂತ ಮಾಡೋದು ಈಗ ಬೋರ್ ಆಗೋದಕ್ಕೆ? ಎಂತ ಮಾಡೋದು ಬೋರ್ ಆಗೋದಕ್ಕೆ? ಪೆಟ್ಟು ಕಚ್ಬೇಡ, ಖುಷಿ ಒಟ್ಟಿ ಆಟ ಲೂಡಾಡು. ಯುವ ಕಚ್ಬೇಡ, ಪೆಟ್ಟು ಕೊಡ್ತೀನಿ. ಏನ್ ಬೋರ? ನೀರು ಕುಡಿತಾರೆ, ಹೋಗು. ಬೋರ್ ಆಗತ್ತೆ. ಏನ್ ಬೋರ್ ಆಗತ್ತೆ ನಿಂಗೆ ಇಡೀ ದಿನ? ಸ್ಕೂಲ್ ಇರ್ಬೇಕಿತ್ತು ಇವತ್ತನ್ನ. ಕಚ್ಬೇಡ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ರಿಗೂ ನಮಸ್ಕಾರ.